ನಾನಿವತ್ತು ಬೂತಾಯಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ಹೇಳ್ತೀನಿ. ನಾವು ಒಂದು kg ಬೂತಾಯಿ ಮೀನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ತೆಂಗಿನಕಾಯಿ ಚಿಪ್ಪು, ತೆಂಗಿನಕಾಯಿ, 2 ಈರುಳ್ಳಿ, 5 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮನೇಲೆ ಮಾಡಿರೋಂಥ ಧನಿಯಾ ಪುಡಿ, ಖಾರದ ಪುಡಿ, ಇಷ್ಟನ್ನು ರುಬ್ಕೊಂಡು ಬಂದು ಮತ್ತೆ ಇನ್ನೇನು ಅಂತ ಹೇಳ್ತೀನಿ. ರುಬ್ಕೊಳ್ಳೋದಕ್ಕೆ ಕಾಯಿ, ಕಡಲೆ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಂಡು ಬಂದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಟೊಮೊಟೊ 4 ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1, ಕೊತ್ತಂಬರಿ ಸ್ವಲ್ಪ ಇವನ್ನ ರುಬ್ಕೊಂಡು ಬರೋಣ. ಖಾರ ರುಬ್ಬಾಗಿದೆ. ಈಗ ನಾವು ಹುಣಸೆಹಣ್ಣು ಹುಳಿ ಕಿವುಚಿಟ್ಕೊಂಡಿದ್ದೀವಿ. ಈ ಹುಣಸೆಹಣ್ಣ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೇಕಾ, ಸ್ವಲ್ಪ ಹಾಕಿ ರುಬ್ಬಿರೋವಂಥ ಖಾರ ಮಸಾಲೆನ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಅದಕ್ಕೆ 2 ಸ್ಪೂನ್ ಉಪ್ಪು. ಇದನ್ನು ಹಾಕಿ ಕಲಿಸ್ಬಿಟ್ಟು ಹುಳಿನ ಮೀನು ಇದಕ್ಕೆ ಹಾಕಿ ಕಲಿಸೋದಕ್ಕೆ ಹುಳಿ ಇಡಬೇಕು. ಹುಳಿ ಇರಬೇಕು ಅದಕ್ಕೆ ಸಾಂಬಾರಿಗೆ. ಮೀನು ಸಾಂಬಾರಿಗೆ ಹುಳಿ ಇದ್ರೇ ಚೆಂದ. ಇದನ್ನು ಕಲಿಸಿರೋದಕ್ಕೆ ನಾವು ಮೀನು ಹಾಕಿ ಮೀನು ಎಲ್ಲನೂ ಇದರೊಳಗೆ ಹಾಕಿ ಉಪ್ಪು, ಖಾರದ ಪುಡಿ, ರುಬ್ಬಿರೋ ಖಾರ, ಹುಣಸೆಹಣ್ಣು ಹುಳಿ ಎಲ್ಲ ಹಾಕಿ ಇಕ್ಕಿರೋಂಥ ಮಸಾಲೆಗೆ ಹಿಂಗೆ ಕಲಸಿರೋಂಥದ್ದು ಹಿಂಗೆ ಇದು ಖಾರ ಉಪ್ಪು ಎಲ್ಲ ಹಿಡಿಬೇಕು. ಅದಕ್ಕೆ ಈ ಥರ ಮಾಡೋದು ಸಾಂಬಾರು ಟೇಸ್ಟ್ ಇರುತ್ತೆ. ಮೀನು ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಮೀನೊಳಗೆಲ್ಲ. ಉಪ್ಪು ಖಾರ ಇರೋದ್ರಿಂದ ಇದು ಟೇಸ್ಟ್ ಇರುತ್ತೆ ಮೀನು. ಎಲ್ಲ ಈಗ ಹಾಕಾಯ್ತು, ಖಾರ ಎಲ್ಲ ಕಲಸಿಕ್ಕಾಯ್ತು. ಇದನ್ನು ಮತ್ತೆ ಈ ಉಳಿದಿರೋ ಅಂಥದ್ದನ್ನು ಖಾರ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಬೇಕು. ಉಳಿದಿರೋ ಮಸಾಲೆಯನ್ನು ಎಲ್ಲ ಹಾಕಿ ಅದಕ್ಕೆ ನಮಗೆ ಹುಣಸೆಹಣ್ಣು ಹುಳಿ ನಮಗೆ ಬೇಕಾದಷ್ಟು ಹುಳಿ ನಾವು ಇಟ್ಕೊಂಡಿರೋದನ್ನು ಹುಳಿ ನಮಗೆ ಎಷ್ಟು ಬೇಕೋ ಅಷ್ಟು, ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಳಿ ಕಿವುಚ್ಕೊಂಡು ಹುಳಿನ ಹಿಂಗೆ ಹಾಕ್ಕೊಂಡು ಹುಳಿ ಇದ್ರೇ ಸಾಂಬಾರು ಸ್ವಲ್ಪ ಟೇಸ್ಟ್ ಬರುತ್ತೆ. ನಿಮಗೆ ಎಷ್ಟು ಅಂದಾಜು ಬೇಕೋ ಅಷ್ಟು ಮಟ್ಟಿಗೆ ನಾವು ನೀರು ಹಾಕ್ತೀವಿ. ಹುಳಿ ಹಿಂಡಿ ಹಾಕ್ಕೋಬೇಕು. ಹುಳಿಯಿಂದನೇ ನೀರನ್ನ ಕಿವುಚ್ಕೊಂಡು ಹಾಕ್ಕೋಬೇಕು. ಈಗ ಇದನ್ನು ಸಾಂಬಾರಿಗೆ ಕುದಿಸೋಕಿಡ್ತೀವಿ. ನೀವು ಈ ಹುಳಿ ನೋಡಿಕೊಂಡು ಹುಳಿ ಇದ್ದರೆ ಅಷ್ಟೇ, ಹುಳಿ ಅಷ್ಟು ಬಿಟ್ಟು ಮತ್ತೆ ಎಕ್ಸ್ಟ್ರಾ ನಾವು ನೀರು ಹಾಕ್ಕೋಬೇಕು. ಮತ್ತು ಇದಕ್ಕೆ ಉಪ್ಪು ನೋಡೋಣ. ಉಪ್ಪು ನೋಡಿ ಮತ್ತೆ ಹಾಕ್ಕೊಳ್ಳೋಣ. ಉಪ್ಪು ಒಂಚೂರು ಕಮ್ಮಿ ಇದೆ, ಇನ್ನೊಂದು ಸ್ಪೂನ್ ಹಾಕ್ತೀನಿ. ಈ ಸಾರು ಕುದ್ದಿದೆ ಆಗಿದೆ. ಈಗ ನೆನೆಸಿಟ್ಟಿರೋ ಮೀನನ್ನ ಇದರೊಳಗೆ ಹಾಕೋಣ. ನೀವು ಬೇಗ ಇದಾಗ್ಬಿಡುತ್ತೆ. ಮೆತ್ತಗೆ ಹಾಕ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕ್ಕೋಬೇಕು.
ಇದು ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸಾರು ಚೆನ್ನಾಗಿ ಕುದ್ದಿರೋದ್ರಿಂದ ಇದೊಂದು ಚೂರು ಮೀನು ಬೇಯಬೇಕಷ್ಟೆ. ಇದು ಹಾಕಾದ್ಮೇಲೆ ಕಲಿಸ್ಬಾರ್ದು, ಕಲಿಸಿದ್ರೆ ಫುಲ್ ಚೂರು ಚೂರಾಗಿಬಿಡುತ್ತೆ. ಹೀಗೆ ಒಂದು 10 ನಿಮಿಷ ಬೇಯಲಿ ಬಿಸಿ. ಈಗ ಆಗಿದೆ, ಮೀನು ಎಲ್ಲ ಇದಾಗಿ ಬೆಂದಿದೆ. ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.